ಬಾಣಂತಿ ಮಹಿಳೆಗೆ ವಿತರಿಸಿದ ಬೆಲ್ಲದಲ್ಲಿತ್ತು ಸತ್ತ ಇಲಿ ಅನ್ನುವಂತಹ ಶಾಕಿಂಗ್ ವಿಚಾರವೊಂದು ಬೆಳಕಿಗೆ ಬರ್ತಾ ಇದೆ. ಅಂಗನವಾಡಿ ಕೇಂದ್ರದಿಂದ ವಿತರಿಸಿದ್ದ ಪುಡಿ ಬೆಲ್ಲದಲ್ಲಿ ಸತ್ತ ಇಲಿ ಇರೋದು ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದ ಗುಡಿಬಂಡೆ ತಾಲೂಕಿನ ಗರುಡಾಚಾರ್ಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಬೆಳಕಿಗೆ ಬಂದಿರೋದು. ಬಾಣಂತಿ ರತ್ನಮ್ಮ ಅನ್ನೋರಿಗೆ ವಿತರಿಸಿದ ಸತ್ತ ಇಲಿಯ ಕೂದಲು ಸತ್ತ ಇಲಿಯನ್ನ ಕಂಡು ಗ್ರಾಮಸ್ಥರು ಸಹಜವಾಗಿ ಆಕ್ರೋಶ ಭರಿತರಾಗಿದ್ದಾರೆ. ಯಲ್ಲಂಪಲ್ಲಿ ಎಂಪಿಸಿಎಸ್ ವತಿಯಿಂದ ಸರಬರಾಜು ಆಗ್ತಾ ಇದ್ದಂತಹ ಬೆಲ್ಲದ ಪುಡಿ ಇದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತೆ ಎಂಪಿಸಿಎಸ್. ನೀವು ಆ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸತ್ತ ಇಲಿಯ ಕೂದಲು ಇಲ್ಲಿ ಇರೋದು ಪತ್ತೆ ಆಗಿದೆ. ಇದು ನಮ್ಮ ವ್ಯವಸ್ಥೆ. ಒಂದ್ ಕಡೆಗೆ ಮೊಟ್ಟೆ ಕೊಡ್ತಾರೆ, ಕಳಪೆ ಗುಣಮಟ್ಟದ್ದು. ಒಂದ್ ಕಡೆಗೆ ಬೆಲ್ಲ ಕೊಡ್ತಾರೆ, ಕಳಪೆ ಗುಣಮಟ್ಟದ್ದು. ನಾಮಕಾವಸ್ಥೆ ಕೊಡಬೇಕಲ್ಲ ಅಂತ ಕೊಡ್ತಾರೆ. ಇನ್ಸ್ಪೆಕ್ಷನ್ ಸರಿಯಾಗಿ ಮಾಡಲ್ಲ. ಸ್ಟೋರೇಜ್ ಅಂತೂ ಇವ್ರ ಯೋಗ್ಯತೆಗೆ ಸಾಧ್ಯನೇ ಇಲ್ಲ. ಯಾರದ್ದೋ ಬಡ ಬಾಣಂತಿಯರು, ಯಾರದ್ದೋ ಮಹಿಳೆಯರಿಗಲ್ವಾ ಅದು ಕೊಡ್ತಾ ಇರೋದು. ಇವ್ರ ಹೆಂಡತಿರು ಬಾಣಂತಿಯರಾಗಿರ್ಬೇಕಾದ್ರೆ ಇದನ್ನೆಲ್ಲ ತಿನ್ನಿಸೋ ಧೈರ್ಯ ಮಾಡ್ತಾರಾ? ಅಥವಾ ಇವ್ರ ಪ್ಲೇಟಿಗೆ ಒಂದು ತಗೊಂಡೋಗಿ ಕೊಡಬೇಕು, ಇದು ನೀವು ತಿನ್ನಿ ಫಸ್ಟು, ನೀವು ತಿಂದು ಚೆನ್ನಾಗಿದ್ರೆ ನಮಗೆ ಕೊಡಿ ಅಂತ. ಸಾಕ್ಷಿ ಇದೆ. ಪದೇ ಪದೇ ಅಂಗನವಾಡಿಯಲ್ಲಿ ವಿತರಣೆ ಆಗುವಂತಹ ಪೌಷ್ಟಿಕಾಂಶದ ಆಹಾರದ ಬಗ್ಗೆನೇ ಪ್ರಶ್ನೆ ಇರೋದು. ನೋಡಿ, ಇದು ಇಲಿ ಸತ್ತೋಗ್ಬಿಟ್ಟಿದೆ. ಎಷ್ಟು ದಿನ ಆಗಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲಿ ಸತ್ತೋಗ್ಬಿಟ್ಟು ಮಕ್ಕಳಿಗೆ ಅರ್ಧ ಪ್ಯಾಕೆಟ್ವರೆಗೂ ಕುಡಿಸ್ಬಿಟ್ಟಿದ್ದಾರೆ. ನೋಡಿ, ಅರ್ಧ ಪ್ಯಾಕೆಟ್ ಖಾಲಿ ಆಗಿದೆ. ಅಂಗನವಾಡಿಯಿಂದ ಕೊಟ್ಟಿರೋ ಪ್ಯಾಕೆಟ್ ಇದು ಎಲ್ಲ. ನೋಡಿ, ಇಲ್ಲಿ ಹಂಗೆ ಇದೆ. ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿರೋದು, ಅಲ್ಲಿವರೆಗೂ ಯಾರೂ ನೋಡಿಲ್ಲ. ಅರ್ಧ ಪ್ಯಾಕೆಟಲ್ಲಿ ಸಿಕ್ಕಿದೆ. ಈ ಥರದ್ದು ಏನಾದರೂ ಮಕ್ಕಳಿಗೆ ಹಾಲಲ್ಲಿ ಹಾಕ್ಬಿಟ್ಟು ಕುಡಿಸಿದ್ರೆ ಮಕ್ಕಳು ಇದೇನಾಗಬೇಕು ಹೇಳಿ? ನೀವೇ ನೋಡಿ. ಇದು ನೋಡಿ, ಈ ಉಂಟೆ ನೋಡಿ, ಇದು ನೋಡಿ ಹೆಂಗಿದೆಯೋ, ಫುಲ್ ಬ್ಲ್ಯಾಕು ಎಲ್ಲ. ನೋಡಿ, ಈ ಥರ ಬೆಲ್ಲ ಕೊಡ್ತಾ ಇದ್ದಾರೆ. ಇದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ. ಇದು ನೋಡಿ, ಇಲ್ಲಿ ಸತ್ತಿ ಎಲ್ಲ ಕೂದಲೆಲ್ಲ ಇದೆ ನೋಡಿ. ಈ ಥರದ್ದು ಮಕ್ಕಳಿಗೆ ಹಾಕ್ಬಿಟ್ಟು ಹೆಂಗೆ ಹಾಲಲ್ಲಿ ಹಾಕ್ಬಿಟ್ಟು ಹೆಂಗೆ ಕುಡಿಸೋದು ನೋಡಿ, ನೀವೇ ಹೇಳಿ. ಆ ಮಕ್ಕಳಿಗೆ ಇಂಥ ಹಾಲಲ್ಲಿ ಹಾಕ್ಬಿಟ್ಟು ಇಂಥ ಚಿಕ್ಕ ಮಕ್ಕಳಿಗೆ 2 ವರ್ಷ ಮಗು ನಾವು ಕುಡಿಸ್ತಾ ಇರೋ ಮಗು, 2 ವರ್ಷ ಮಗು ಈ ಥರ ಫುಡ್. ನಮಗೆ ಚಿಕ್ಕ ಮಗುಗೆ ತಿಂಗಳು ಈ ಪ್ಯಾಕೆಟ್ ಕೊಡ್ತಾರೆ. ಇದು ಹಾಲಲ್ಲಿ ಮಗು ಕುಡಿಸೋದು. ಇದು ಅರ್ಧ ಕುಡಿಸಿದೆ, ಇನ್ನು ಅರ್ಧಕ್ಕೆ ಇಲಿ ಸಿಕ್ಕಿದೆ. ಇದೆಲ್ಲ ನೋಡಿ, ಗಮನಿಸ್ತಾ ಇದ್ದೀರಾ? ಪಾಪ ಬಾಣಂತಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರಿ ನೀವು. ಸೊ ಇದು ನಮ್ಮ ವ್ಯವಸ್ಥೆ. ಇದಕ್ಕೆ ಸಂಬಂಧಪಟ್ಟಂತೆ ಹೊಣೆಗಾರಿಕೆ ನೇರವಾಗಿ ಅಧಿಕಾರಿಗಳದ್ದೇ, ನೇರವಾಗಿ ಆ ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರದ್ದೇ. ಬಟ್ ಪದೇ ಪದೇ ಈ ರೀತಿ ಆಗ್ತಾ ಇದ್ರು ಕೂಡ ಮಾನ ಮರ್ಯಾದೆ ಇಲ್ಲಿದ್ದೋರ್ ಥರ ಇದೇ ಕೊಡ್ತಾರೆ, ಇದನ್ನೇ ವಿತರಿಸ್ತಾರೆ ಅಂತ ಹೇಳಿದ್ರೆ ಎಂಥ ಬಂಡವಾಳನ್ ಬಾಳ್ತಾ ಇದ್ದಾರೆ ಇವರೆಲ್ಲ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ವಿತರಣೆ ಆಗಿರುವಂತಹ ಬೆಲ್ಲದ ಪುಡಿ ಅಂಗನವಾಡಿ ಕೇಂದ್ರದಲ್ಲಿ